ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರ ಸೇವೆ ನಾವು ಮಾಡ್ತಾಯಿದ್ದೀವಿ ಅಂದರೆ, ರಾಯರ ಒಂದು ಪೂಜೆ ನಾವು ಮಾಡ್ತಾಯಿದ್ದೀವಿ, ರಾಯರು ನಮ್ಮ ಕೈಲಿ ಇಷ್ಟನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತಂದರೆ ನಾವೇ ಪುಣ್ಯವಂತರು ಅಲ್ವಾ? ನಮಗೆ ಇದೊಂದು ವಿಷಯ ಕೆಲವ್ರಿಗೆ ಯಾರಿಗೂ ಗೊತ್ತಿರಲಿಕ್ಕೆ ಇಲ್ಲ. ಮುಂಚೆ ಯಾರು ಅಷ್ಟೇ ರಾಯರ ಪೂಜೆ ಮಾಡಬೇಕು, ರಾಯರ ಮಠಕ್ಕೆ ಹೋಗಬೇಕು, ರಾಯರಿಗೆ ಒಂದು ಸೇವೆ ಮಾಡಬೇಕು ಅನ್ನೋದು ಯಾರಿಗೂ ಜಾಸ್ತಿ ಅನ್ನೋದು ಗೊತ್ತಿರಲಿಲ್ಲ. ಯಾಕೆಂದರೆ ನನಗೂ ಅಷ್ಟೇ, ನನಗೂ ಸೇರಿಸಿ ಹೇಳ್ತಾ ಇರೋದು, ನನಗೆ ಗೊತ್ತಿರಲೇ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ರಾಯರು ಅಂದರೆ ಏನು, ಒಬ್ಬ ತಾತಪ್ಪ ಅಂತ ನಾನು ತಿಳ್ಕೊಂಡಿದ್ದು. ಆದರೆ ಇವರು ಗುರುಗಳು, ಇವ್ರಿಗೆ ಒಂದು ಪೂಜೆ ಮಾಡಬೇಕು, ಇವ್ರಿಗೆ ಒಂದು ಮಠ ಅಂತಿದೆ, ಅಲ್ಲಿಗೆ ಹೋಗಬೇಕು, ಸೇವೆ ಮಾಡಬೇಕು ಅನ್ನೋದು ನನಗೆ ಖಂಡಿತ ಗೊತ್ತಿರಲಿಲ್ಲ. ಏಕೆ ಅಂತಂದರೆ ಬೇರೆಯವ್ರಿಗೆ ಗೊತ್ತಿತ್ತೋ ಗೊತ್ತಿರಲಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನಗೇನು ಅನಿಸಿತ್ತು ಅನ್ನೋದನ್ನು ನಾನು ಹೇಳ್ತೀನಿ. ರಾಯರು ಯಾರು ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆದರೆ ತುಂಬ ಕಷ್ಟಪಡೋರ ಜೊತೆನೇ ರಾಯರು ಇರ್ತಾರೆ. ರಾಯರನ್ನ ನಾವು ಪೂಜೆ ಮಾಡಿದ್ರೇ ನಮ್ಮ ಜೊತೆ ಇರ್ತಾರೆ, ಪೂಜೆ ಮಾಡಿಲ್ಲ ಅಂದರೆ ನಮ್ಮ ಜೊತೆ ಇರೋದಿಲ್ಲ ಅಂತಲ್ಲ. ಯಾರಿಗೆ ಕಷ್ಟ ಜಾಸ್ತಿ ಬರ್ತಿರುತ್ತೆ ನೋಡಿ, ಯಾರು ನೋವಲ್ಲಿರ್ತಾರೋ, ಯಾರು ಕಣ್ಣೀರಾಗ್ತಿರ್ತಾರೋ, ಯಾರು ತುಂಬ ಕಷ್ಟ ಅನುಭವಿಸ್ತಿರ್ತಾರೋ ಅಂಥವ್ರ ಮೇಲೆ ರಾಯರ ಒಂದು ಕಣ್ಣು ಬೀಳುತ್ತೆ. ಏಕೆ ಅಂತಂದರೆ ನಾನಿದ್ದೀನಿ, ನನ್ನನ್ನು ನೆನೆಸ್ಕೋ, ನೀನು ನನ್ನನ್ನು ನೆನೆಸ್ಕೋ, ರಾಯರೇ ಅಂತ ನನ್ನನ್ನು ನೀನು ಪೂಜೆ ಮಾಡು. 2 ದೀಪ ಹಚ್ಚು, ನೀನು ಒಂದು ತುಳಸಿ ದಳ ಇಟ್ಟು, ಒಂದು ಗ್ಲಾಸ್ ನೀರಿಟ್ಟು ನೀನೊಂದು ದೀಪ ಹಚ್ಚಿ ಪೂಜೆ ಮಾಡು. ರಾಯರೇ ಅಂತ ನೀನು ಒಂದು ಮನಸ್ಸಲ್ಲಿ ಕೇಳ್ಕೊ, ರಾಯರೇ ಅಂತ ನೀನು ಕೂಗು. ನೀನು ಕಷ್ಟ ಬಂದಾಗ ನಾನು ಬರ್ತೀನಿ ಅಂತ ಕಷ್ಟದಲ್ಲಿರೋಂಥ ವ್ಯಕ್ತಿಗೆ ರಾಯರು ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಯಾರ ಮುಖಾಂತರನಾದರೂ ಕೊಡ್ತಾರೆ. ಏಕೆ ಅಂತಂದರೆ ನಾವು ರಾಯರು ಯಾರು ಏನು ಎತ್ತ ಗೊತ್ತಿಲ್ಲದೆ ಇರೋರಿಗೂ ಸಹ ರಾಯರು ಅಂಥವ್ರ ಮನಸ್ಸಿಗೆ ಹೋಗ್ತಾರೆ. ರಾಯರು ಇದು ಸುಮಾರು ಜನಕ್ಕೆ ಮಾಡಿದ್ದಾರೆ, ಈ ಥರ ರಾಯರು ಒಂದು ಪವಾಡ ಅನ್ನೋದು ಮಾಡಿದ್ದಾರೆ. ಏಕೆಂದರೆ ನಾನು ನೋಡಿದ ಮಟ್ಟಿಗೆ ಯಾರು ಅಷ್ಟೇ ನನಗೆ ಗೊತ್ತಿದ್ದಂಥವ್ರು ರಾಯರು ಪೂಜೆ ಮಾಡಬೇಕು, ರಾಯರ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಯಾರಿಗೂ ಜಾಸ್ತಿ ಗೊತ್ತಿರೋಕ್ಕಿಲ್ಲ. ಇವಾಗಂತೂ ಜಾಸ್ತಿ ರಾಯರು, ಮನೆ ದೇವರು ರಾಯರು. ಒಂದು ಪಕ್ಷ ಮನೆ ದೇವ್ರಿಗೆ ಪೂಜೆ ಮಾಡಿಲ್ಲ ಅಂದರೂ ರಾಯರ ಮಟ್ಟಕ್ಕೆ ಹೋಗೋದು ಮಾತ್ರ ತಪ್ಪಲ್ಲ. ನಾವು ವರ್ಷಕ್ಕೊಂದ್ಸತಿ ನಮ್ಮ ಮನೆ ದೇವ್ರಿಗೆ ಹೋದ್ರು, ಆದರೆ ವಾರ ರಾಯರು ನೋಡಬೇಕು, ರಾಯರಿಗೊಂದು ಸೇವೆ ಮಾಡಬೇಕು, ರಾಯರ ಒಂದು ಅನುಗ್ರಹ ನಾವು ಪಡಿಬೇಕು, ಆ ರಾಯರನ್ನ ನೋಡಬೇಕು ನಾವು ಅಂತ ಎಷ್ಟು ಆತೋರ್ಕೊಂಡು ಹೋಗ್ತೀವಿ ಅಲ್ಲ. ರಾಯರು ಆ ಥರ ಒಂದು ಅವ್ರ ಹತ್ರ ಎಲ್ಲರೂ ಬರ್ಮಾಡ್ಕೋತಾರೆ, ಅವರು ಸೆಳೀತಾರೆ. ಅವರ ಒಂದು ದಿವ್ಯ ದೃಷ್ಟಿಯಿಂದ ಎಲ್ಲರೂ ಅಷ್ಟೇ ಅವ್ರ ಹತ್ರ ಬರ್ಮಾಡ್ಕೋತಾರೆ. ಏಕೆ, ನೀನು ತುಂಬ ಕಷ್ಟಪಡ್ತಾ ಇದೆಯಾ, ನೀನು ನೋವಲ್ಲಿದೆಯಾ, ನೀನು ನೋವು ನಾನು ದೂರ ಮಾಡ್ತೀನಿ ಬಾ. ರಾಯರು ಕಾಮಧೇನು ಕಲ್ಪವೃಕ್ಷ ಅಂತಂದರೆ ತ್ಯಾಗಮಯಿ. ರಾಯರು ಕೊಡ್ತಾರೆ ಹೊರ್ತು ಯಾವತ್ತೂ ಅಷ್ಟೇ ಅವರು ಕೊಟ್ಟಿದ್ದನ್ನು ಹಿಂದೆ ಪಡೆಯೋದಿಲ್ಲ. ನಾನು ಇನ್ನು ಕೊಟ್ಟಿದ್ದೀನಿ, ನೀ ನನಗೆ ರಿಟರ್ನ್ ಕೊಡು ಅಂತ ರಾಯರು ಕೇಳೋದಿಲ್ಲ. ಕರುಣಾಮಯಿ ಅನ್ನೋದು ಅದಕ್ಕೇನೆ, ಕೊಟ್ಟಿದ್ದನ್ನು ಹಿಂದೆ ಪಡೆಯೋಲ್ವಲ್ಲ ಅಂಥವ್ರಿಗೆ ಕರುಣಾಮಯಿ ಅಂತ ಹೇಳೋದು. ಆದರೆ ನಾವು ನಮ್ಮನೆ ದೇವ್ರಿಗೆ ಸ್ವಲ್ಪ ಕಮ್ಮಿ ಮಾಡಿದ್ರೂ ರಾಯರಿಗೆ ಅಂತ ಎಷ್ಟೆಲ್ಲ ಮಾಡ್ತೀವಿ ಅಲ್ಲ. ರಾಯರಿಗೆ ಅಂತಲೇ ಜಾಸ್ತಿ ನಾವು ಒಂದು ಟೈಮ್ ಅನ್ನೋದು ಕೊಡ್ತೀವಿ. ನಾವು ಮನೆ ದೇವ್ರಿಗೆ ವರ್ಷಕ್ಕೊಂದ್ಸತಿ ಹೋಗಿ ಒಂದು ಪೂಜೆ ಏನಿದೆ ಅದು ಕೊಡ್ತೀವಿ. ಮನೆಯಲ್ಲಿ ಯಥಾಸ್ಥಿತಿ ಪ್ರಕಾರ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತೀವಿ. ಆದರೆ ರಾಯರಿಗೆ ನಾವು ಮನೆಯಲ್ಲಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡೋ ಥರ ನಾವು ರಾಯರಿಗೆ ಮಾಡಲ್ವಲ್ಲ. ರಾಯರಿಗೆ ವಿಶೇಷವಾದ ಪೂಜೆ ಮಾಡಿಸ್ಕೋತಾರೆ ಅವರು. ನಾನು ಕೇಳೋದಿಷ್ಟು, ನನಗೆ 2 ದೀಪ ಹಚ್ಚಿ ಒಂದು ತುಳಸಿ ದಳ ಇಡು, ನಿನಗೆ ನೈವೇದ್ಯ ಮಾಡೋಕ್ಕಾದ್ರೆ ಮಾಡು, ಇಲ್ಲಾಂದರೆ 1 ಗ್ಲಾಸ್ ನೀರಿಡು ಸಾಕು. ನಿನ್ನ ಭಕ್ತಿ ಒಂದು ಸಾಕು ನನಗೆ. ನಿನ್ನ ಮನಸ್ಸಲ್ಲಿ ನಿನ್ನ ಎದೆಯಲ್ಲಿ ಒಂದು ಭಕ್ತಿ ಇದ್ದರೆ ಸಾಕು. ನೀನು ಕೊಡೋ ಮೃಷ್ಟಾನ್ನ ನನಗೆ ಬೇಕಿಲ್ಲ, ನೀನು ಮಾಡೋ ನೈವೇದ್ಯ ಮೃಷ್ಟಾನ್ನ ನನಗೆ ಬೇಕಿಲ್ಲ. ನಾನು 1 ಗ್ಲಾಸ್ ನೀರು ಕುಡ್ಕೊಂಡು ನಾನು ಆಶೀರ್ವಾದ ಮಾಡೋಗ್ತೀನಿ. ಅಶ್ವು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಪ್ಪ ತಂದೆ ರಾಯರೇ, ನಿನಗಿವತ್ತು ಏನು ಮಾಡೋಕ್ಕಾಗಿಲ್ವಲ್ಲಪ್ಪ ನೈವೇದ್ಯಕ್ಕೆ, ನನಗೆ ಮಾಡೋಕ್ಕಾಗಿಲ್ವಲ್ಲ ತಂದೆ, ನನಗೇನು ಕೊಟ್ಟಿಲ್ವಲ್ಲಪ್ಪ ನೀನು ಅಂತ ಕೇಳ್ಕೊಂಡ್ರೆ ನೀನು ಮಾಡಲೇಬೇಕು ಅಂತ ನಾನು ಕೇಳೋದಿಲ್ಲ. ನೀನು ನೊಂದ್ಕೋಬೇಡ, ನೀನು ನೈವೇದ್ಯ ಮಾಡಿಡು ಅಂತ ಕೇಳೋದಿಲ್ಲ ನಾನು. 1 ಗ್ಲಾಸ್ ನೀರಿಡು ಸಾಕು, ಆ ನೀರು ಕುಡಿದ್ಬಿಟ್ಟು ಹೋಗ್ತೀನಿ ನಾನು. ನಿನಗೆ ಒಂದು ಒಳ್ಳೆ ಅನುಗ್ರಹ ಮಾಡ್ತೀನಿ. ನೀನು ಮಾಡೋ ನೈವೇದ್ಯ ನನಗೆ ಬೇಕಿಲ್ಲ, ನಾನು ಕೇಳೋದಿಲ್ಲ ನೀನು ನೈವೇದ್ಯ ಮಾಡು ಅಂತ. ನಿನ್ನ ಮನಸ್ಸಲ್ಲಿ ಒಂದು ಒಳ್ಳೆ ಭಕ್ತಿ ಇರಬೇಕು. ನನ್ನನ್ನು ನೀನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ರಾಯರೇ 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 ಅಂತ ನಿನ್ನ ಮನಸ್ಸಲ್ಲಿ ಯಾವ ಮನುಷ್ಯ ಯಾವಾಗಲೂ 24 ಗಂಟೆ ರಾಯರನ್ನ ಒಂದು ಜಪ ಮಾಡ್ತಿರ್ತಾನೋ ಅಂಥವ್ರು ಉಸಿರಲ್ಲೂ ನಾನಿರ್ತೀನಿ. ಅಂಥವ್ರು ಕಷ್ಟ ಬಂದಾಗ ಅವ್ರಿಗಿಂತ ಮುಂಚೆ ನಾನಿರ್ತೀನಿ. ಆ ಕಷ್ಟಗಳನ್ನೆಲ್ಲ ನಾನು ಎದುರಿಸ್ತೀನಿ.
ನಿನಗೇನು ಒಂದು ಕರ್ಮ ಇದೆಯೇ ನೋಡು, ಆ ಕರ್ಮದ ಜೊತೆಗೂ ನಾನು ಹೊಡೆದಾಡ್ತೀನಿ. ಆ ಕರ್ಮ ನಿನಗೆ ಕಷ್ಟ ಕೊಡೋದಕ್ಕೂ ನಾನು ಬಿಡೋದಿಲ್ಲ. ಕರ್ಮನೇ ಕಷ್ಟ ಕೊಡೋದು ನಾನು ಬಿಡೋದಿಲ್ಲ ಅಂದಮೇಲೆ ಇನ್ನು ಜನಗಳು ಬಂದು ನೀನು ಕಷ್ಟ ಕೊಡೋಕ್ಕೆ ನಾನು ಬಿಡ್ತೀನ? ನಾನು ಕೇಳೋದಷ್ಟು ಮನಸ್ಸಲ್ಲಿ ಒಂದು ಭಕ್ತಿ ಇರಬೇಕು, ಎದೆನಲ್ಲಿ ಒಂದು ದೃಢ ನಂಬಿಕೆ ಇರಬೇಕು. ಒಂದೇ ಮನಸ್ಸಿಂದ ನೀನು ಪೂಜೆ ಮಾಡು. ನೀನು ಪೂಜೆ ಮಾಡಿ ರಾಯರೇ ಅಂತ ಕೂಗು. ನೀನು ತುಪ್ಪು ದೀಪ ಹಚ್ಚು ಅಂತ ನಾನು ಕೇಳೋದಿಲ್ಲ. ಸಾಧ್ಯವಿದ್ದರೆ ನೀನು ಹಚ್ಚು, ಸಾಧ್ಯವಿಲ್ಲ ಅಂತಂದರೆ ನನಗೆ ಎಣ್ಣೆ ಬಿಟ್ಟು ದೀಪ ಹಚ್ಚು. ನೀನು ತುಪ್ಪು ದೀಪ ಹಚ್ಚೋರಿಗೆ ನಾನು ಅನುಗ್ರಹ ಮಾಡ್ತೀನಿ, ಎಣ್ಣೆ ಬಿಟ್ಟು ದೀಪ ಹಚ್ಚೋರಿಗೆ ನಾನು ಅನುಗ್ರಹ ಮಾಡೋದಿಲ್ಲ ಅಂತ ನೀನು ಮನಸ್ಸಲ್ಲಿ ತಿಳ್ಕೊಬೇಡ. ಬಡತನದಲ್ಲೂ ನಾನು ಇದ್ದೀನಿ, ಸಿರಿತನದಲ್ಲೂ ಇರ್ತೀನಿ, ಆಯಿತಾ? ನೀನು ಆಡಂಬರದಿಂದನೇ ಮಾಡು ಅಂತ ನಾನು ಕೇಳೋದಿಲ್ಲ. ನನಗೆ ಮಾರ್ಗಟ್ಲೆ ಹೂವು ಹಾಕು, ನನಗೆ ಮೃಷ್ಟಾನ್ನ ಭೋಜನ ಮಾಡಿಡು, ನೀನು ನನಗೆ ಅದು ಮಾಡಿಟ್ಟಿಲ್ಲ ಇದು ಮಾಡಿಟ್ಟಿಲ್ಲ ಅಂತ ಕೇಳಲ್ಲ. ನಿನ್ನಲ್ಲಿ ಏನಿದೆ ಅದನ್ನು ಮಾಡಿಡು. ಒಂದು ಮೊಸರು ಅನ್ನ ಆಯಿತಾ, ಅದನ್ನು ಮಾಡಿಡು. ನನಗೆ ಅದು ಸಾಧ್ಯವಿಲ್ವಾ? ಒಂದು ಗ್ಲಾಸ್ ನೀರಿಡು, ಆ ನೀರು ಕುಡ್ಕೊಂಡು ನಾನು ಹೋಗ್ತೀನಿ. ನಾನು ನೈವೇದ್ಯ ಮಾಡಿಟ್ರೆ ಅನುಗ್ರಹ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ನೀನು ತಪ್ಪು ತಿಳಿಬೇಡ. ನನ್ನನ್ನು ನೀನು ತಪ್ಪು ತಿಳ್ಕೊಬೇಡ. ನೀನು ರಾಯರು ನೈವೇದ್ಯ ಮಾಡಿಟ್ರಷ್ಟೇ ಒಳ್ಳೇದು ಮಾಡೋದು, ಇಲ್ಲಾಂದರೆ ಮಾಡೋದಿಲ್ಲ ಅಂತ ತಪ್ಪು ತಿಳಿಬೇಡ. ಎಲ್ಲರ ಮನಸ್ಸಲ್ಲೂ ಇರ್ತೀನಿ. ನನಗೆ ಬೇಕಾಗಿರೋದೇನು ಒಂದು ಶ್ರದ್ಧೆ, ಭಕ್ತಿ, ನ್ಯಾಯ, ನೀತಿ, ಧರ್ಮವಾಗಿ ಯಾವ ಮನುಷ್ಯ ಪಾಲನೆ ಮಾಡ್ತಾನೋ, ಒಬ್ರಿಗೆ ಅನ್ಯಾಯ ಮಾಡ್ದಿರ, ಒಬ್ಬರು ತಲೆ ಒಡೆದು ತಿಂದಿರ, ಒಬ್ರಿಗೆ ಮೋಸ ಮಾಡ್ದಿರ ಯಾವ ಮನುಷ್ಯ ಸತ್ಯ ದಾರಿನಲ್ಲಿ ನಡೀತಾನೋ ಅಂಥವ್ನ ಜೊತೆಗೆ ಸದಾ ಕಾಲ ನಾನು ಇರ್ತೀನಿ. ನನಗೆ ಭಗವಂತ ನೀನು 3 ಹೊತ್ತು ತಿನ್ನೋಕ್ಕೆ ಊಟ ಕೊಟ್ಟಿಲ್ವಲ್ಲಪ್ಪ, ನನಗೆ 3 ಹೊತ್ತು ತಿನ್ನೋದಕ್ಕೆ ನಾನು 9 ಹೊತ್ತು ತಿಂತಾಯಿದ್ದೀನಲ್ಲ ತಂದೆ ಅಂತ ನೀನು ಕಷ್ಟಪಡಬೇಡ, ನಾನು ಕೊಡ್ತೀನಿ, ಆಯಿತಾ? ನೀನು ನೋವು ಪಡಬೇಡ. ಬೇರೆಯವ್ರಿಗೆ ನಾನು ಕೊಟ್ಟಿದ್ದೀನಿ, ಸುಖ ಅನ್ನೋದು ಅವ್ರಿಗೆ ಕೊಟ್ಟಿದ್ದೀನಿ, ಅವರು ಅನುಭವಿಸ್ತಿದ್ದಾರೆ. ಅಂಥವ್ರು ನೋಡಿ ನಾನು ಈ ಥರ ಇದ್ದೀನಲ್ಲ ಅಂತ ನೀನು ನೋವು ಪಡಬೇಡ. ಖಂಡಿತ ನಾನು ಅಂಥವ್ರ ಜೊತೆಲೂ ಇರ್ತೀನಿ, ನಿನ್ನಂಥವ್ರ ಜೊತೆಲೂ ಇರ್ತೀನಿ. ಬಡತನದಲ್ಲೇ ನಾನು ಇರೋವಂಥವ್ನು ನಾನು ಅಂತ ನಮ್ಮಪ್ಪ ರಾಯರು ಹೇಳ್ತಾರೆ. ರಾಯರು ಇರೋವ್ರಿಗೇ ಒಂದು ಒಳ್ಳೆ ಅನುಗ್ರಹ ಮಾಡ್ತಾರೆ, ಏನೂ ಇಲ್ದವ್ರಿಗೆ ಅನುಗ್ರಹ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ರಾಯರು ಕರುಣಾಮಯಿ. ಏಕೆಂತಂದರೆ ಕೊಡುವಂಥವ್ರು ರಾಯರು, ಅದನ್ನು ವಾಪಸ್ಸು ಪಡೆಯುವಂಥವ್ರು ಅಲ್ಲ ರಾಯರು. ಈಗ ನಾವು ಬೇರೆ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಈಗ ನಮ್ಮ ಕೋರಿಕೆ ಏನಿದೆ, ನಮಗೇನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕಾ, ನಾವೊಂದು ಹರಕೆ ಮುಖಾಂತರ ಮಾಡ್ಕೋತೀವಲ್ವ. ಬೇರೆ ದೇವ್ರುಗಳ ಹತ್ರ ಹೋಗಿ ನಮಗೊಂದು ಒಳ್ಳೇದಾಗಬೇಕು ಅಂತಂದರೆ ಒಂದು ಹರಕೆ ಅನ್ನೋದು ಮಾಡ್ಕೋತೀವಿ. ಏಕೆ ಬೇರೆ ದೇವ್ರುಗಳು ಬೇಡ, ನಮ್ಮನೆ ದೇವ್ರುಗಳ ಹತ್ರನೇ ಹೋಗಿ ನಾವು ಮಾಡ್ಕೋತೀವಲ್ಲ. ತಂದೆ ನಡು, ನಾನು ಅಂದ್ಕೊಂಡಿದ್ದು ನೀನು ಮಾಡಿದ್ರೆ ನಿನಗೆ ನನ್ನ ಕೈಯಲ್ಲಾದಷ್ಟು ಇಷ್ಟು ಕಾಣಿಕೆ ಅಂತ ಕೊಡ್ತೀನಿ ತಂದೆ ಅಂತ ನಾವು ಕೇಳ್ಕೊತೀವಿ. ನಮ್ಮನೆ ದೇವ್ರುಗಳ ಹತ್ರನೇ ಹೋಗಿ ನಾವು ಆ ರೀತಿ ಬೇಡ್ಕೋತೀವಿ. ಆದರೆ ರಾಯರ ಹತ್ರ ಹೋಗಿ ಯಾರು ಅಷ್ಟೇ ಆ ರೀತಿ ಬೇಡೋದಿಲ್ಲ. ರಾಯರು ಯಾರನ್ನೂ ಅಷ್ಟೇ ಆ ಥರ ಕೇಳೋದಿಲ್ಲ. ನಾನು ನಿನಗೆ ಕೊಡ್ತೀನಿ, ನೀನು ತಿರುಗಿಸಿ ನನಗೆ ಕೊಡು ಅಂತ ರಾಯರು ಕೇಳೋದಿಲ್ಲ. ಅದಕ್ಕೇ ಕರುಣಾಮಯಿ ರಾಯರು ಅಂತ ಹೇಳೋದು. ನಮ್ಮ ಮನೆ ದೇವ್ರುಗಳ ಹತ್ರನೂ ನಾವು ಆ ಥರ ಕೇಳೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ನಾವು ಕೇಳಿದ್ದನ್ನು ನಮ್ಮ ಮನೆ ದೇವ್ರುಗಳು ಏನಾದರೂ ಒಂದು ಒಳ್ಳೆಯದು, ಇಲ್ಲ ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕಪ್ಪ, ಚೆನ್ನಾಗಿ ಪಾಸ್ ಆಗಬೇಕು, ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಡು ತಂದೆ, ನಾನು ಅಂದ್ಕೊಂಡಿದ್ದ ಕೋರಿಕೆನ ನೀನು ಈಡೇರಿಸು ಭಗವಂತ, ನನ್ನ ಮಕ್ಕಳು ಓದಿ ಮನೇಲಿ ಕೂತಿದ್ದಾರೆ ತಂದೆ, ಅವ್ರಿಗೊಂದು ಕೆಲಸ ಅನ್ನೋದು ಕೊಡು, ಅದು ಒಳ್ಳೆ ಕಡೆನೇ ಕೆಲಸ ಕೊಡಬೇಕು ಅಂತ ನಾವು ನಮ್ಮ ಮನೆ ದೇವ್ರುಗಳ ಹತ್ರ ಇಷ್ಟು ಬೇಡಿಕೆ ಇಡ್ತೀವಲ್ಲ. ಬೇಡಿಕೆ ಇಟ್ಟರೆ ಸುಮ್ಮನೆ ಬೇಡಿಕೆ ಇಟ್ಬಿಟ್ಟು ನಾವು ಬರ್ತೀವ? ಇಲ್ಲ. ನೋಡಪ್ಪ, ನೀನು ನನಗೆ ನಾನು ಅಂದ್ಕೊಂಡಿದ್ದು ನೀನು ಮಾಡಿಕೊಟ್ರೆ ನನ್ನ ಕೈಲಾಗಿ ಸಹಾಯ ನೀನು ಉಂಡಿಗೆ ನಾನು ಇಷ್ಟ ಆಗ್ತೀನಿ ತಂದೆ ಅಂತ ನಾವು ಕೇಳ್ಕೊಂಬರ್ತೀವಲ್ಲ. ಆ ರೀತಿ ನಮ್ಮ ಮನೆ ದೇವ್ರುಗಳ ಹತ್ರನೇ ನಾವು ಹೋಗಿ ಕೇಳ್ತೀವಿ. ನೀನು ನನಗೆ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ ತಂದೆ ಅಂತ ಕೇಳ್ಕೊಂಡು ಬರ್ತೀವಿ. ನಮ್ಮ ಮನೆ ದೇವ್ರುಗಳು ಅದನ್ನು ಕೇಳಿಕೊಂಡು ಹೌದು ನನಗೆ ಕೊಡ್ತಾನೆ, ನನ್ನ ಉಂಡಿಗೆ ಒಂದು ಗಂಟು ಅನ್ನೋದು ತಂದಾಕ್ತಾನೆ ನನ್ನ ಭಕ್ತ, ಅವನಿಗೆ ನಾನು ಒಳ್ಳೇದು ಮಾಡಬೇಕು ಅಂತ ಆವಾಗ ಒಂದು ಅನುಗ್ರಹ ಮಾಡ್ತಾರೆ. ಅಲ್ಲಿ ಗಂಟ ನಾವು ಒಂದು ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡ್ರು ಅನುಗ್ರಹ ಮಾಡೋದಿಲ್ಲ. ನಾವು ಏನಾದರೂ ನಿನಗೆ ತಂದು ಕೊಡ್ತೀವಿ ಅಂದ್ರೆ ಮಾತ್ರ ನಮ್ಮ ಮನೆ ದೇವ್ರುಗಳಾದರೂ ಬೇರೆ ದೇವ್ರುಗಳು ಒಂದು ಅನುಗ್ರಹ ಮಾಡ್ತಾರೆ. ಆದರೆ ರಾಯರು ಆ ಥರ ಅಲ್ಲ. ರಾಯರಿಗೆ ಯಾರು ಅಷ್ಟೇ, ನೋಡಪ್ಪ ನಾನು ಅಂದ್ಕೊಂಡಿದ್ದು ನೀನು ಏನಾದರೂ ನನಗೆ ಮಾಡಿದ್ರೆ ನೀನು ಉಂಡಿಗೆ ತಂದು ನಾನು ದುಡ್ಡು ಹಾಕ್ತೀನಿ, ಬಂಗಾರ ಹಾಕ್ತೀನಿ ನಿನಗೆ ಅಂತ ಯಾರೂ ಕೇಳೋದಿಲ್ಲ. ರಾಯರು ಕರುಣಾಮಯಿ ಅನ್ನೋದು ಅದಕ್ಕೇನೆ, ಏನೇನೂ ಅಪೇಕ್ಷೆ ಪಡೋದಿಲ್ಲ. ಅವರು ಮನಸ್ಸಲ್ಲಿ ಒಂದು ಒಳ್ಳೆ ಭಕ್ತಿ, ಶ್ರದ್ಧೆ, ಭಕ್ತಿ, ನ್ಯಾಯ, ಧರ್ಮ
ಇಷ್ಟನ್ನೇ ಅವ್ರು ಕೇಳೋದು. ನಿಮಗೆ ಸಾಧ್ಯವಾಯ್ತಾ? ಒಪ್ಪತ್ತು ಯಾರಿಗಾದ್ರೂ ಒಂದು ಅನ್ನದಾನ ಮಾಡಿ, ಇಲ್ಲ ಒಂದು ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡಿ. ನಿಮ್ಮ ಹೆಸ್ರು ಹೇಳ್ಕೊಂಡು 4 ಜನ ಊಟ ಮಾಡಿದ್ರೆ ಆ 4 ಜನ ಬಂದಂಥ ಜನ ಹಾರೈಸ್ತಾರೆ. ಅವ್ರ ಹೊಟ್ಟೆ ತಂಪಾಗುತ್ತಲ್ಲ, ಹಸ್ತೊಟ್ಟೆಗೆ ಅನ್ನ ಹಾಕಿದ್ರೆ ಹಾರೈಸ್ತಾರಲ್ಲ ಅವರು. ಯಾರೋ ಪುಣ್ಯಾತ್ಮ ಅನ್ನದಾನ ಮಾಡಿ ಹಾಕಿದ್ದಾನಪ್ಪ, ನಾನು ಹೊಟ್ಟೆ ತುಂಬಿತು, ನನ್ನ ಊಟ ಇರಲಿಲ್ಲ, ಹಸ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೆ, ಎಲ್ಲಾದರೂ ಊಟ ಸಿಕ್ಕುತ್ತಾ ಅಂತ ನೋಡ್ತಿದ್ದೆ. ಈ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಿದ್ರಪ್ಪ, ಯಾರೋ ಪುಣ್ಯಾತ್ಮ ಮಾಡಿಸ್ತಿದ್ರು, ನನಗೆ 2 ತುತ್ತು ಅನ್ನ ಹಾಕಿದ್ರು, ನನ್ನ ಹೊಟ್ಟೆ ತುಂಬಿತು ಅಂತ ಹೊಟ್ಟೆ ತುಂಬಿದಂಥ ವ್ಯಕ್ತಿ, ಹಸ್ತಂಥ ವ್ಯಕ್ತಿ ಹಾರೈಸೋಗ್ತಾನಲ್ಲ ನೋಡಿ, ಅದೇ ಪುಣ್ಯನೇ ನಾವು ಪಡ್ಕೊಳ್ಳೋ ಅಂಥದ್ದು. ಅದಕ್ಕೆ ಹೇಳೋದು, ರಾಯರು ಅಷ್ಟೇ ಅದನ್ನೇ ಹೇಳೋದು, ನೀನು ದಾನ ಧರ್ಮ ಮಾಡು. ನೀನು 9 ತಿನ್ನೋದನ್ನು ಒಬ್ರಿಗೆ ದಾನ ಮಾಡು, 3 ಹೊತ್ತು ತಿನ್ನೋದನ್ನು 9 ಊಟನ ದಾನ ಮಾಡಿ ನೀನು ಅಂತ ರಾಯರು ಕೇಳ್ತಾರೆ. ಮನಸ್ಸಲ್ಲಿ ಒಂದು ಕೆಟ್ಟತನ ಬೇಡ, ಕೆಟ್ಟದ ರೀತಿಲಿ ನೀನು ಯೋಚನೆ ಮಾಡಬೇಡ. ಮನಸ್ಸಲ್ಲಿ ನೀನೇನು ಇಟ್ಕೋಬೇಕು, ಬರೀ ನನ್ನ ನಾಮಸ್ಮರಣೆ ಒಂದು ಇಟ್ಕೋಬೇಕು. ರಾಯರೇ ರಾಯರೇ ಗುರುರಾಯರೇ ಗುರುರಾಯರೇ, ಇಷ್ಟನ್ನು ಮಾತ್ರ ನೀನು ನಿನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಬೇಡದೇ ಇರೋ ಯೋಚನೆಗಳನ್ನೆಲ್ಲ ತೆಗ್ದಾಕ್ಬಿಡು. ನೀನು ಕಷ್ಟ ಕೊಡ್ತಿದ್ದಾರಾ, ಅದನ್ನು ಅಷ್ಟೇ ತೆಗ್ದಾಕ್ಬಿಡು. ನನ್ನ ಮುಂದೆ ಕೂತ್ಕೊಂಡು ಹೇಳ್ಕೊ, ನಾನು ನೋಡ್ತಾ ಇರ್ತೀನಿ. ನೀನು ಹೇಳೋದು ಬೇಡ, ನಿನ್ನ ಮನಸ್ಸಲ್ಲಿ ನಾನು ಇರ್ತೀನಲ್ಲ. ನೀನು 24 ಗಂಟೆ ರಾಯರೇ ರಾಯರೇ ಅಂತ ನಿನ್ನ ಮನಸ್ಸಲ್ಲಿ ನೀನು ಜಪ ಮಾಡ್ತಿದ್ರೆ ಆ ಮನಸ್ಸಲ್ಲಿ ನಾನು ಇರ್ತೀನಿ. ನೀನು ಮಾಡೋ ಕೆಲಸದಲ್ಲಿ ನಾನು ಇರ್ತೀನಿ. ಆವಾಗ ನಿನ್ಗೆ ಯಾರು ಕಷ್ಟ ಕೊಡ್ತಿದ್ದಾರೆ, ನೀನು ನಡೆಯೋ ದಾರಿಲಿ ಯಾರು ಕಲ್ಲಾಗ್ತಿದ್ದಾರೆ, ಯಾರು ಮುಳ್ಳಾಗ್ತಿದ್ದಾರೆ, ಅದನ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಅವ್ರನ್ನ ನಾನು ನೋಡ್ಕೋತೀನಿ. ನೀನು ಅಂಥವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಮನಸ್ಸಲ್ಲಿ ಬರೀ ನನ್ನ ಜಪ ಮಾಡು, ನನ್ನ ಒಂದು ಸ್ಮರಣೆ ಮಾಡು. ನೀನು 2 ಹೊತ್ತು ಸಾಧ್ಯವಾಗಲಿಲ್ಲ ಅಂದರೆ 1 ಟೈಮು ನೀನು ನನಗೆ ದೀಪ ಹಚ್ಚಿ ನನ್ನ ಮುಂದೆ ಕುತ್ಕೊಂಡು ಕೈ ಮುಗಿ ನೀನು ಅಂತ ರಾಯರು ಕೇಳ್ತಾರೆ. ಅವ್ರು ಏನೇನು ಅಪೇಕ್ಷೆ ಪಡೋದಿಲ್ಲ ಅಂತ ತ್ಯಾಗಮಯಿ ಕರುಣಾಮಯಿ ನಮ್ಮ ರಾಯರು. ಕಾಮಧೇನು ಕಲ್ಪವೃಕ್ಷ ಅಂತಂದರೆ ಸಾಮಾನ್ಯವಾದವರಲ್ಲ, ದೇವತೆಗಳ ಆಶೀರ್ವಾದ ಪಡೆದಂಥವರು ನಮ್ಮ ಗುರುರಾಯರು. ಅಂಥವ್ರನ್ನ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮಂಥ ಪುಣ್ಯವಂತರು ಬೇರೆ ಯಾರೂ ಇಲ್ಲ, ನಮ್ಮಂಥ ಭಾಗ್ಯಶಾಲಿಗಳಿನ್ಯಾರೂ ಇಲ್ಲ. ನಮಗೆ ಇವತ್ತು ಕಷ್ಟ ಬರ್ತಿದೆ, ಬರಲಿ ರಾಯರೇ, ಎಷ್ಟು ಕಷ್ಟ ಕೊಡ್ತೀರಾ ನೀವು ಕೊಡಿ. ನೀವು ಕಷ್ಟನ ನೋಡೇ ಬಿಡೋಣ ರಾಯರೇ. ಕಷ್ಟ ಗೆಲ್ಲುತ್ತಾ ಇಲ್ಲ ನಾನು ಗೆಲ್ತೀನ? ಏಕೆಂತಂದರೆ ನನ್ನ ಮನಸ್ಸಲ್ಲಿ ನೀವಿದ್ದೀರಾ, ಕಷ್ಟ ಕೊಡ್ತಿರೋರು ನೀವೇನೆ. ಕಷ್ಟ ಗೆಲ್ಲುತ್ತಾ ನಾನು ಗೆಲ್ತೀನ, ನೋಡೇ ಬಿಡೋಣ ರಾಯರೇ ಅಂತ. ಎಷ್ಟೇ ಕಷ್ಟ ಬರಲಿ ಒಂದು ದೃಢ ನಂಬಿಕೆ ಇಟ್ಕೋಬೇಕು. ನಾವು ಒಂದು ಮನಸ್ಸನ್ನ ಕಲ್ಲು ಮಾಡ್ಕೋಬೇಕು, ಗಟ್ಟಿ ಮಾಡ್ಕೋಬೇಕು. ರಾಯರಿದ್ದಾರೆ, ನಾನು ರಾಯರನ್ನ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಗೆ ಯಾರು ಕಷ್ಟ ಕೊಡ್ತಿದ್ದಾರೋ, ಯಾರು ಕಣ್ಣಲ್ಲಿ ಇರಾಕ್ಸ್ತಿದ್ದಾರೋ, ಇಲ್ಲ ನಮ್ಮ ಮನಸ್ಸಲ್ಲಿ ಒಂದು ನೋವಿದೆ, ಇಲ್ಲ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆನೇ ಒಂದು ನೋವಿದೆ, ಬೆಳಗಿನ ಸಂಜೆ ತನಕ ಏನೇನಾಯಿತು ಅದನ್ನೆಲ್ಲ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ನನ್ನ ಅಪ್ಪನ ಮುಂದೆ ಕೂತ್ಕೊಂಡು 2 ದೀಪ ಹಚ್ಚಿ ನನ್ನ ಅಪ್ಪನಿಗೆ ಕೈ ಮುಗಿದ್ರೆ ಸಾಕು. ಕೈ ಮುಕ್ಕೊಂಡು ಮನಸ್ಸಲ್ಲೇ ನಮ್ಮ ಅಪ್ಪನ ನೆನೆಸ್ಕೊಂಡು ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಮಗೆ ಎಷ್ಟು ಕಷ್ಟ ಆಯಿತೋ, ಏನು ನೋವು ಆಯಿತೋ ಅದನ್ನೆಲ್ಲ ನಾವು ಅಪ್ಪನ ಮುಂದೆ ಹೇಳ್ಕೊಳ್ಳೋಣ. ನಾವು ಬೇರೆ ಯಾರ ಕೈಲೂ ಹೇಳ್ಕೊಳ್ಳೋದು ಬೇಡ, ನನ್ನ ಅಪ್ಪನ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಕೂತ್ಕೊಂಡ್ಬಿಡೋಣ, ಪೂಜೆ ಮಾಡಿ ನೆಮ್ಮದಿಯಾಗಿ ಕೂತ್ಕೊಂಡು ನನ್ನ ಅಪ್ಪನ ಮುಂದೆ ನಮ್ಮ ಕಷ್ಟನೆಲ್ಲ ನಾವು ಹೇಳ್ಕೊಳ್ಳೋಣ. ಅವಾಗ ರಾಯರು ಖಂಡಿತ ನಮ್ಮ ಕಷ್ಟ ದೂರ ಮಾಡ್ತಾರೆ. ಇವತ್ತು ಕಷ್ಟ ಕೊಡ್ತಾ ಇರ್ಬೋದು, ಆದರೆ ತೀರ ಮಠ ನಮಗೆ ಕಷ್ಟ ಕೊಡ್ತಿದ್ದಾರೆ. ನಮ್ಮ ಪಾಲ್ಗೆ ಅವ್ರು ಇಲ್ಲ ಅಂತಂದರೆ ನಾವು ಉಳಿಯೋದಿಲ್ಲ, ನಾವು ಭೂಮಿ ಮೇಲೆ ಇರೋದು ಇಲ್ಲ. ಏಕೆಂತಂದರೆ ಅವಾಗ ಬಂದಿದ್ದ ಕಷ್ಟನ ಇಷ್ಟಿಷ್ಟರಲ್ಲಾದರೂ ಪಾರು ಮಾಡ್ತಿರ್ತಾರೆ. ಆ ಥರ ಪಾರು ಮಾಡಿಲ್ಲ ಅಂದರೆ ನಾವು ಯಾರು ಇರೋಕ್ಕಾಗೋದಿಲ್ಲ. ಕಷ್ಟ ಅಂತಂದರೆ ಆ ಕಷ್ಟ ತಡ್ಕೊಳ್ಳೋದಕ್ಕೂ ಆಗಲ್ಲ. ಬೆಂಕಿ ಅಷ್ಟೇ ಕಷ್ಟನೂ ದೊಡ್ಡದಾಗಿರುತ್ತೆ. ಏಕೆಂತಂದರೆ ಬೆಂಕಿ ಮಧ್ಯದಲ್ಲಿ ನಾವು ನಿಂತ್ಕೊಂಡ್ರೆ ಯಾವ ಉರಿದೋಗ್ತೀವೋ, ಕಷ್ಟ ಅನ್ನೋದು ನಮ್ಮ ಜೀವನದಲ್ಲಿ ಬಂದರೆ ಹಾಗೆ ಉರಿದೋಗ್ಬಿಡ್ತೀವಿ. ಅದಕ್ಕೆ ನಮಗೆ ಅಷ್ಟು ಕಷ್ಟ ಕೊಡೋದಿಲ್ಲ. ಕಷ್ಟ ಇದೆ, ಆದರೆ ಅವಾಗಲೇ ಅಷ್ಟು ಕಷ್ಟ ಬರಬೇಕಾದ್ರೆ ತಂಪು ಮಾಡ್ತಿರ್ತಾರೆ. ಉರಿಯೋ ಬೆಂಕಿಗೆ ನೀರು ಹಾಕ್ತಾರಲ್ಲ, ಆ ರೀತಿ ರಾಯರು ತಂಪು ಮಾಡ್ತಿರ್ತಾರೆ. ಎಲ್ಲ ಕಷ್ಟನೂ ನಾವು ಅನುಭವಿಸ್ಬಿಟ್ರೆ ನಾವಿರೋದಿಲ್ಲ, ಉರಿದು ಬೂದಿ ಆಗಿಬಿಡ್ತೀವಿ ನಾವು. ಅದಕ್ಕೆ ಹೇಳೋದು, ರಾಯರು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋಣ. ಹೌದು, ಇವತ್ತು ಕಷ್ಟ ಕೊಡ್ತಿದ್ದಾರಾ, ಕೊಡಲಿ ರಾಯರೇ, ಎಷ್ಟು ಕಷ್ಟ ಕೊಡ್ತೀರಾ ಕೊಡಿ, ನೀವು ನೋಡೇ ಬಿಡೋಣ. ಕಷ್ಟ ಗೆಲ್ಲುತ್ತಾ ನಾನು ಗೆಲ್ತೀನ ನೋಡೋಣ. ಯಥಾಸ್ಥಿತಿ ಪ್ರಕಾರ ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ರಾಯರು ಅಷ್ಟು ನಮ್ಮ ಒಂದು ಜೀವ ಹೋಗೋ ತಕ್ಕ ಬಿಡೋದಿಲ್ಲ ರಾಯರು. ನಾವು ರಾಯರು ಪೂಜೆ ಮಾಡ್ತಾಯಿದ್ದೀವಿ, ರಾಯರು ನಮ್ಮ ಮನಸ್ಸಲ್ಲೇ ಇದ್ದಾರೆ ಅಂತಂದರೆ ಯಾವ ಕಷ್ಟಗಳು ಅಷ್ಟೇ ನಮ್ಮ ಹತ್ರ ಬರೋದಿಲ್ಲ. ಅವರು ಗುರುಗಳವರು.
ಯಾವ ಕಷ್ಟಗಳಾಗಲಿ, ಯಾವ ದುಷ್ಟ ಶಕ್ತಿನೇ ಆಗಲಿ, ಯಾರ ಒಂದು ಕೆಟ್ಟ ದೃಷ್ಟಿನೇ ಆಗಲಿ ನಮ್ಮ ಮೇಲೆ ಬೀಳೋದಿಲ್ಲ. ಏಕೆಂತಂದರೆ ಗುರುರಾಯರ ಮೇಲೆ ಅವು ಯಾವೂ ಅಷ್ಟೇ ಬರೋದಿಲ್ಲ. ಅದಕ್ಕೆ ಹೇಳೋದು, ನಾವು ನೋಡಿ ಬೇರೆದನ್ನೆಲ್ಲ ನಾವು ಯೋಚನೆ ಮಾಡೋ ಬದಲ ಬೇರೆದನ್ನ ಯಾರ್ಯಾರ ಬಗ್ಗೆನೋ ತಲೆಯಲ್ಲಿಟ್ಕೊಂಡು ಯೋಚನೆ ಮಾಡೋದ್ರ ಬದಲಾಗಿ ನಾವು ರಾಯರ ಬಗ್ಗೆ ಯೋಚನೆ ಮಾಡೋಣ. 24 ಗಂಟೆನೂ ರಾಯರೇ ರಾಯರೇ ರಾಯರೇ. ನಮ್ಮ ಅಪ್ಪನ ಒಂದು ಶ್ಲೋಕ ಹೇಳೋಣ ನಾವು, ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಅಂತ 24 ಗಂಟೆನೂ ನಾವು ಹೇಳ್ತಾ ಹೋಗ್ತಿದ್ರೆ ನಮ್ಮ ಮನಸ್ಸಲ್ಲಿ ರಾಯರು ಖಂಡಿತ ಇದ್ದೇ ಇರ್ತಾರೆ. ಆವಾಗ ಯಾವ ಕಷ್ಟನೂ ಅಷ್ಟೇ ನಮ್ಮ ಹತ್ರ ಬರೋದಿಲ್ಲ, ಯಾವ ಒಂದೇ ದುಷ್ಟಶಕ್ತಿಗಳು ಅಷ್ಟೇ ನಮ್ಮ ಹತ್ರ ಬರೋದಿಲ್ಲ. ಯಾರ ಒಂದು ಕೆಟ್ಟ ದೃಷ್ಟಿಯಾಗಲಿ, ಈಗ ನಾವು ಚೆನ್ನಾಗಿದ್ದೀವಿ ಅಂತಂದರೆ ಈಗ ಸಾವಿರಾರು ಜನ ದೃಷ್ಟಿ ಆಗ್ತಾರೆ. ಹೌದು ಇವ್ರು ಆಗಿದ್ದಾರೆ, ಈಗಿದ್ದಾರೆ, ಹಾಗೆ ಹೀಗೆ ಇವ್ರಿಗೆ ಎಲ್ಲಿ ಬತ್ತೋ ಹೇಗೆ ಬತ್ತೋ ಅಂತ ಎಲ್ಲ ಕೇಳ್ತಿರ್ತಾರಲ್ಲ, ಅಂಥವ್ರು ಕೆಟ್ಟ ದೃಷ್ಟಿನೂ ಅಷ್ಟೇ ನಮ್ಮ ಮೇಲೆ ಬೀಳೋದಿಲ್ಲ. ಏಕೆ ಅಂತಂದರೆ ನಮ್ಮ ಮನಸ್ಸಲ್ಲಿ ರಾಯರು ಇರ್ತಾರಲ್ಲ, ಅವರು ಆ ಥರ ಕೆಟ್ಟ ದೃಷ್ಟಿ ಹಾಕಿದ್ರು ಅಂತಂದರೆ ಅವರು ಸುಟ್ಟು ಬೂದಿ ಮಾಡಿಬಿಡ್ತಾರೆ. ರಾಯರು ಕೊಟ್ಟಿದ್ದೆಲ್ಲ ನೀನು ಕೊಡಪ್ಪ, ನೀನು ಪ್ರಸಾದ ಅಂತ ನಾನು ತಗೋತೀನಿ. ಏಕೆ ಅಂತಂದರೆ ಸುಖ ಕೊಟ್ಟಾಗ ನಾನು ನಿನ್ನ ಹತ್ರ ಏನು ಕೇಳೋದಿಲ್ಲ. ನನಗೆ ನೀನು ಸುಖ ಕೊಟ್ಟಿದ್ಯಾ, ಯಾಕೆ ಕೊಟ್ಟಿದ್ಯಾ ಅಂತ ನಿನ್ನ ಮುಂದೆ ಕುತ್ಕೊಂಡು ನಾನು ಕಣ್ಣೀರು ಹಾಕ್ತೀನ, ನಾನು ಕಷ್ಟ ಹೇಳ್ಕೊತೀನ? ಇಲ್ಲ. ಅದೇ ಕಷ್ಟ ಬಂದಾಗ ಮಾತ್ರ ನಿನ್ನ ಮುಂದೆ ನಾವು ಬಂದು ಕಣ್ಣೀರು ಹಾಕೋದು. ಕಷ್ಟ ಕೊಡೋನು ನೀನು, ಸುಖ ಕೊಡೋನು ನೀನು. ನಮ್ಮ ಕಷ್ಟ ಸುಖ ಏನಿದೆಯೋ ಅದನ್ನೆಲ್ಲ ನೀನು ಪಾದದ ಮೇಲೆ ಹಾಕಿದ್ದೀವಿ ರಾಯರೇ ಅಂತ ನಾವು ಒಂದು ರಾಯರ ಜಪ ಮಾಡ್ತಾ ಹೋಗೋಣ, ರಾಯರಿಗೆ ಒಂದು ಸೇವೆ ಮಾಡ್ತಾ ಹೋಗೋಣ. ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಯಾಕಪ್ಪ ಇಷ್ಟೊತ್ತು ನಾನು ಈ ಮಾತುಗಳನ್ನೆಲ್ಲ ಹೇಳ್ದೆ ಅಂತಂದರೆ, ರಾಯರು ನಾವು ಕಷ್ಟ ಅಂತ ಯಾವಾಗ ರಾಯರ ಮುಂದೆ ಕುತ್ಕೊಂಡು ನಾವು ಕಣ್ಣೀರು ಹಾಕ್ತೀವೋ ಆವಾಗ ರಾಯರು ನಮ್ಮ ಕಷ್ಟ ಕೊಡೋಕೆ ಬಿಡೋದಿಲ್ಲ. ನಮಗೆ ಸ್ವಲ್ಪನಾದರೂ ಆ ಕಷ್ಟಕ್ಕೆ ನೀರು ಹಾಕಿ ತಣ್ಣಗೆ ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.